ಸೋನು ನಿಗಮ್ ಹಾಡುಗಳಿಗೆ ನಿಷೇಧವನ್ನ ಹೇರಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಡಿನ ವಿಷಯದಲ್ಲಿ ಕರವೇ ವಿರುದ್ಧ ಕರವೇ ಕೆಂಡ ಕಾರ್ತಾ ಇದೆ. ಸೋನು ನಿಗಮ್ ಹಾಡುಗಳಿಗೆ ನಿಷೇಧವನ್ನ ಹೇರಲಾಗಿದೆ. ಈ ವಿಚಾರದ ಸಂಬಂಧ ಹಾಡಿನ ವಿಷಯದಲ್ಲಿ ಕರವೇ ವಿರುದ್ಧ ಕರವೇ ಕೆಂಡ ಕಾರ್ತಾ ಇದೆ. ಪ್ರವೀಣ್ ಶೆಟ್ಟಿ ವಿರುದ್ಧ ಇನ್ನೊಂದು ಬಣ ಗರಂ ಆಗಿದೆ. ನಾರಾಯಣಗೌಡ ಬಣದ ಧರ್ಮರಾಜ್ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಫಿಲ್ಮ್ ಚೇಂಬರ್ ವಿರುದ್ಧ ಕರವೇ ಗೌಡ ಅವರ ಬಣ ಏನಿದೆ ಗರಂ ಆಗಿರುವುದು. ಈ ಹಿಂದೆ ಬಹುಭಾಷಾ ಗಾಯಕ ಸೋನು ನಿಗಮ್ ಕನ್ನಡಿಗರನ್ನ ಪಹಲ್ಗಾಮ್ಗೆ ಹೋಲಿಸಿದ್ದು ಒಂದು ಕಡೆ ಭಾರೀ ಆಕ್ರೋಶಕ್ಕೆ ಕಾರಣವಾಗಿತ್ತು. ಹೀಗಾಗಿ ಹಾಡಿನ ವಿಷಯದಲ್ಲಿ ಕರವೇ ವಿರುದ್ಧ ಕರವೇ ಕೆಂಡ ಕಾರ್ತಾ ಇರೋದು. ಪ್ರವೀಣ್ ಶೆಟ್ಟಿ ವಿರುದ್ಧ ಇನ್ನೊಂದು ಬಣ ಗರಂ ಆಗಿದೆ. ನಾರಾಯಣಗೌಡ ಬಣದ ಧರ್ಮರಾಜ್ ಈ ಸಂಬಂಧ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಫಿಲ್ಮ್ ಚೇಂಬರ್ ವಿರುದ್ಧವೇ ಕರವೇ ಗೌಡ ಬಣ ಗರಂ ಆಗಿರುವುದು. ಕನ್ನಡಕ್ಕೆ ಅಪಮಾನ ಮಾಡಿದವನಿಗೆ ಕ್ಷಮೆ ಯಾಕೆ ಅಂತ ಪ್ರಶ್ನಿಸುತ್ತಿದ್ದಾರೆ. ಸೋನು ಹಾಡಿರುವ ಚಿತ್ರ ರಿಲೀಸ್ ಮಾಡೋದಕ್ಕೆ ಬಿಡೋದಿಲ್ಲ. ಪ್ರವೀಣ್ ಶೆಟ್ಟಿ ಪುತ್ರ ನಟಿಸಿದ ಚಿತ್ರಕ್ಕೆ ಕರವೇ ತಗಾದೆಯನ್ನ ತೆಗೆದಿದೆ. ಸೋನು ನಿಗಮ್ ಕ್ಷಮಿಸೋಕೆ ನೀವ್ಯಾರು ಅಂತ ಪ್ರಶ್ನೆ ಆಗ್ತಾ ಇದೆ. ಕನ್ನಡಿಗರು ನಿಷೇಧಿಸಿದ್ರು ತೆರವು ಮಾಡೋದಕ್ಕೆ ನೀವ್ಯಾರು? ವಾಣಿಜ್ಯ ಮಂಡಳಿಗೆ ನಾಚಿಕೆ ಮಾನ ಮರ್ಯಾದೆ ಇಲ್ವಾ ಅಂತ ಪ್ರಶ್ನೆಯನ್ನ ಕೇಳಿರೋದು. ವಾಣಿಜ್ಯ ಮಂಡಳಿ ವಿರುದ್ಧ ನಾರಾಯಣಗೌಡ ಬಣ ಕೆಂಡ ಕಾರ್ತಾ ಇದ್ದಾರೆ. ಆದರೆ ಸೋನು ನಿಗಮ್ ವಿವಾದಕ್ಕೂ ಮೊದಲೇ ಈ ಚಿತ್ರ ತಯಾರಾಗಿತ್ತು. ಕರವೇ ತಗಾದೆಯಿಂದ ನಿದ್ರಾದೇವಿ ತಂಡದ ನಿದ್ದೆ ಕೆಡಿಸಿದಂತಾಗಿದೆ. ಸೋನು ನಿಗಮ್ ಅವರು ನಿದ್ರಾದೇವಿ ನೆಕ್ಸ್ಟ್ ಡೋರ್ ಸಿನಿಮಾಗೆ ಹಾಡನ್ನ ಹಾಡಿದ್ರು. ಆದರೆ ಸಮಸ್ಯೆ ಏನು ಅಂತ ಹೇಳಿದ್ರೆ, ಸೋನು ನಿಗಮ್ ಅವರು ವಿವಾದಕ್ಕೆ ಸಿಲುಕಿ ಹಾಕಿಕೊಳ್ಳುವುದಕ್ಕಿಂತ ಮೊದಲೇ ಚಿತ್ರ ತಯಾರಾಗಿತ್ತು. ಎಲ್ಲವನ್ನ ಕೂಡ ಪರಿಹಾರ ಕಂಡುಕೊಳ್ಳಲಾಗಿದೆ. ಅವರೇ ಲೈವಿಗೆ ಬಂದು ಕ್ಷಮೆಯನ್ನ ಕೂಡ ಕೇಳಲಾಗಿದೆ. ಆದರೆ ಇಲ್ಲಿರುವ ಪ್ರಶ್ನೆ, ಕನ್ನಡಿಗರು ನಿಷೇಧ ಮಾಡಿದ್ದಾರೆ, ತೆರವು ಮಾಡೋದಕ್ಕೆ ನೀವ್ಯಾರು ಅಂತ ಒಂದು ಬಣ ಪ್ರಶ್ನೆ ಮಾಡ್ತಾ ಇರೋದು. ಜೊತೆಗೆ ವಾಣಿಜ್ಯ ಮಂಡಳಿಗೆ ನಾಚಿಕೆ ಮಾನ ಮರ್ಯಾದೆ ಏನು ಇಲ್ವಾ ಅಂತ ಪ್ರಶ್ನೆ ಕೇಳ್ತಿದ್ದಾರೆ. ಆದರೆ ಸೋನು ನಿಗಮ್ ವಿವಾದಕ್ಕೂ ಮೊದಲೇ ಈ ಚಿತ್ರ ತಯಾರಾಗಿತ್ತು ಅನ್ನೋದು ಕೂಡ ಗಮನಿಸಬೇಕಾಗಿರುವಂತಹ ವಿಚಾರ.